ನಮಸ್ಕಾರ ಎಲ್ಲರಿಗೂ ನನ್ನ ಮೊದಲನೇ ವಿಡಿಯೋಗೆ ಸುಸ್ವಾಗತ. ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂತ ರೈಲ್ವೆ ಸ್ಟೇಷನ್ ಪಟ್ ಅಂತ ಹೋದ್ವಿ. ಹೋದ ತಕ್ಷಣ ಯಾವ ಟ್ರೈನ್ ಐತಂತ ನೋಡಿದ್ವಿ. ಚಿಕ್ಕಮಂಗ್ಳೂರಿಗೆ ಯಾವುದೇ ಟ್ರೈನ್ ಇಲ್ಲ, ಅದಕ್ಕೆ ಕಡೂರ್ಗೆ ಹೋಗೋಣ ಅಂತ ಅಲ್ಲಿಂದ ಟಿಕೆಟ್ ಕೌಂಟ್ರಿಗೆ ಹೋದ್ವಿ. ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು 3 ಟಿಕೆಟ್ ತಗೊಂಡ್ವಿ. 3 ಟಿಕೆಟ್ ಏನಕ್ಕಪ್ಪ ಅಂದರೆ ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಹೋಗ್ತಿರೋದು. ತಗೊಂಡು ಪ್ಲ್ಯಾಟ್ಫಾರ್ಮ್ ಕಡೆ ಹೋದ್ವಿ. ಹೋಗೋಕ್ಕಿಲ್ಲ, ಆವಾಗಲೇ ಟ್ರೈನ್ ಬರ್ತಾ ಇತ್ತು. ಹಾಗೆ ತುಂತುರು ಮಳೆನೂ ಶುರು ಆಯಿತು. ಹಂಗೆ ಟ್ರೈನ್ ನೋಡಿಕೊಂಡು ಒಂದು ವೀಡಿಯೋ ತಕ್ಕೊಬಿಟ್ಟೆ, ಯಾಕಂದರೆ ಚೆನ್ನಾಗಿ ಬರ್ತಿತ್ತು ವೀಡಿಯೋ. ಅದರಿಂದ ಒಂದು ವೀಡಿಯೋ ತಕ್ಕೊಂಡೆ. ಟ್ರೈನ್ ಬಂತು ನಿಲ್ತು. ಟ್ರೈನ್ ನಿಂತಾದ್ಮೇಲೆ ನಾನು ಮತ್ತು ನನ್ನ ಫ್ರೆಂಡ್ಸು ಟ್ರೈನ್ನ ಹತ್ತಿದ್ವಿ. ನಾನು ಮತ್ತು ನನ್ನ ಫ್ರೆಂಡ್ಸ್ನ ಟ್ರೈನ್ನ ಹತ್ಬಿಟ್ಟು ಕೂರೋಕ್ಕೆ ಜಾಗ ಎಲ್ಲೈತೆ ಅಂತ ಹುಡ್ಕೊಂಡು ಹೋಗ್ತಿದ್ವಿ. ನಾವು ತಗೊಂಡಿದ್ದು ಜನರಲ್ ಟಿಕೆಟು, ಆದರೆ ನಾವು ಹೋಗಿದ್ದು ಸ್ಲೀಪರ್ ಕೋಚು. ಜಾಗ ಹುಡ್ಕೊಂಡು ಹೋಗ್ತಾಯಿದ್ವಿ. ಕೂರೋಕ್ಕೆ ಎಲ್ಲೂ ಇರಲಿಲ್ಲ, ಯಾಕಂದರೆ ಎಲ್ಲ ರಿಸರ್ವೇಷನ್ಸ್ ಆಗಿದ್ವು. ಅದರಿಂದ ಕೂರೋಕ್ಕೆ ನಮ್ಗೆ ಜಾಗ ಸಿಗಲಿಲ್ಲ. ಹಾಗೆ ನಿಂತ್ಕೊಂಡು ಒಂದು ಟ್ರೈನ್ ಹೋಗೋದನ್ನು ಒಂದು ವೀಡಿಯೋ ಮಾಡ್ಕೊಂಡ್ವಿ, ಯಾಕಂದರೆ ನಮ್ಗೆ ಸೀಟ್ ಸಿಗಲಿಲ್ಲ. ಅದಕ್ಕೆ ಡೋರಲ್ಲೇ ಕೂತ್ಕೊಂಡಿದ್ವಿ, ಕೆಳಗಡೆನೇ ಕೂತಿದ್ವಿ. ಸೂಸು ಯಾಕಂತ ಹೋದೆ, ಅಲ್ಲೇ ಮಿರರ್ ಇತ್ತು, ಹಂಗೆ ಒಂದು ವೀಡಿಯೋ ತಗೊಬಿಟ್ಟೆ. ಕಡೂರು ರೈಲ್ವೆ ಸ್ಟೇಷನಿಂದ ಕಡೂರು ಬಸ್ ಸ್ಟ್ಯಾಂಡ್ಗೆ ಬಂದು ನೋಡಿದ್ರೆ ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ಸು ಮಾತ್ರ ತುಂಬ ರಶ್ ಇದ್ವು. ಹಂಗೋ ಹಿಂಗೋ ಬಸ್ ಅಂತ ಹತ್ತಿದ್ವಿ. ಹತ್ತೋದನ್ನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ನಾವು ಹತ್ತೋದೇ ಕಷ್ಟ ಆಗಿತ್ತು. ಹತ್ತಿ ಮುಂದೆನೇ ನಿಂತ್ಕೊಂಡಿದ್ವಿ, ಸೀಟ್ ಸಿಗಲಿಲ್ಲ. ಮುಂದೆ ಚಿಕ್ಕಮಂಗ್ಳೂರಲ್ಲಿ ರೂಮ್ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪ್ಲೇಸಸ್ ನೋಡೋಣ ಅಂತ ಹೋದ್ವಿ. ಯಾರೇ ಚಪಾರ್ ನನ್ನ ಮಕ್ಕಳು ತಿಂಡಿ ಮಾಡೋಕ್ಕಂತ ಅಲ್ಲೇ ಇರೋ ಹೋಟ್ಲಿಗೆ ಹೋದ್ವಿ. ಹೋಗ್ಬಿಟ್ಟು 3 ಏನೇನು ಬೇಕೋ ಆರ್ಡ್ರ್ ಮಾಡಿದ್ವಿ. ತಂದ್ಕೊಟ್ಟಾದ್ಮೇಲೆ ಹೊಟ್ಟೆ ತುಂಬ ತಿಂದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾರ್ ತಗೊಂಡು ಮುಳ್ಳಯ್ಯನಗಿರಿ ಕಡೆ ಹೋದ್ವಿ. ಮುಳ್ಳಯ್ಯನಗಿರಿ ಮತ್ತು ಅದೇ ರೋಡಲ್ಲಿ ಬರೋ ಪ್ಲೇಸಸ್ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು. ಇವರೇ ನೋಡಿ ನನ್ನ ಜೊತೆ ಬಂದಿರೋರು, ಇವರೇ ಇಬ್ಬರು ನನ್ನ ಫ್ರೆಂಡ್ಸು. ಹೋಗ್ತಾ ನೀವೇ ನೋಡ್ಬೋದು ವೆದರ್ ಹೆಂಗೆ ಚೇಂಜ್ ಆಯ್ತಂತ. ವೆದರ್ ಮಾತ್ರ ಸಾಕಾಗಿತ್ತು. ನಾವು ಮೇಲಕ್ಕೆ ಹೋಗೋತಷ್ಟಕ್ಕೆ ತುಂಬ ಜನ ಬಂದಿದ್ದರು. ತುಂಬ ಜನ ಬಂದಿದ್ದರು. ವೆಹಿಕಲ್ ಪಾಸ್ ಆಗೋಕ್ಕೂ ಸಮೇತ ಜಾಗ ಇರಲಿಲ್ಲ. ಅಂತೂ ಇಂತೂ ಮೇಲಕ್ಕೆ ಹೋದ್ವಿ. ಮೇಲಕ್ಕೆ ಹೋದ ತಕ್ಷಣ ಕಾರ್ ಪಾರ್ಕಿಂಗ್ ಮಾಡಿದ್ರು. ಸಾಂಗ್ಸ್ ಬೇರೆ ಹಾಕಿದ್ರು. ಏನು ಕಾರಲ್ಲೇ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಣ್ಣ ಸಲಿಗೆ ಜನ ಮಾತ್ರ ತುಂಬ ಜನ ಇದ್ದರು. ಎಲ್ಲಂದರೆ ಅಲ್ಲೇ ಕುಣಿತಾ ಇದ್ರು. ನೋಡ್ರಿ ಹೆಂಗೆ ಕುಣಿತವ್ರೆಲ್ಲ ಫ್ರೆಂಡ್ಸ್ ಬಂದು ಫುಲ್ ಎಂಜಾಯ್ ಮಾಡ್ತಾರೆ ಎಲ್ಲರೂ. ಇಬ್ಬರು ಮುಂದೆ ಹೋಗ್ತಾರೆ, ಫುಲ್ ಖುಷಿಯಾಗಿ ಹೋಗ್ತಿದ್ದಾರೆ. ಬರ್ತೀನಿ ರೋ. ನೋ ವೇ, ಚಾನ್ಸೇ ಇಲ್ಲ. ರಾಜ್ಯ ಸ್ವರ್ಗಾನೆ ಕಾಯುತ್ತೈತೆ, ಅಲ್ಲೋಡು ಸಂತೋಷ ಕಾಣುತ್ತೈತೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಮೇಲಿಂದ ಕೆಳಗೆ ಬರಬೇಕಾದ್ರೆ ಮಳೆ ಬಂತು. ಮಳೆಯಲ್ಲೆಲ್ಲ ನೆಂದೋದ್ವಿ. ಬಟ್ಟೆ ಎಲ್ಲ ನೆಂದೋದ್ವು. ಮೇಲಿಂದ ಬಂದುಬಿಟ್ಟು ಬಟ್ಟೆ ಎಲ್ಲ ನೆಂದಿದ್ವಲ್ಲ, ಶರ್ಟ್ ಎಲ್ಲ ಬಿಚ್ಚಿ ಹಿಂಡ್ಕೊಂಡ್ವಿ. ಅವನು ನಾನು ಇಬ್ಬರು ಸೇರಿ ಹಿಂಡಿದ್ವಿ ನನ್ನ ಶರ್ಟ್ನ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಆದಷ್ಟು ಪ್ಲಾಸ್ಟಿಕ್ ಎಲ್ಲಂದರೆ ಅಲ್ಲಿ ಎಸೆಯೋದನ್ನು ನಿಷೇಧಿಸಿ, ಏಕೆಂದರೆ ಇದರಿಂದ ಪ್ರಕೃತಿನ ಎಲ್ಲ ಹಾಳು ಮಾಡ್ದಂಗೆ ಆಗುತ್ತೆ. ದಯಮಾಡಿ ಎಲ್ಲೂ ಎಸಿಬೇಡ್ರಿ.
ತಂದಿರೋದನ್ನು ಹಂಗೆ ಎಲ್ಲ ಎತ್ಕೊಂಡೋಗ್ಬಿಟ್ಟು ಯಾವುದೋ ಡಸ್ಟ್ಬಿನ್ಗು ಎಲ್ಲಾದ್ರೂ ಹಾಕಿ ನೋಡಿ ಎಲ್ಲ ಹೆಂಗೆಲ್ಲ ನಾಶ ಮಾಡವ್ರೆ. ಇಲ್ಲಿ ನೋಡ್ರಿ ಎಷ್ಟೆಲ್ಲ ಪ್ಲಾಸ್ಟಿಕ್ ಹಾಕವ್ರೆ. ಇದನ್ನು ಕ್ಲೀನ್ ಮಾಡೋಕ್ಕೆ ನೀವೇನು ಬರೋಲ್ಲ, ಯಾರೂ ಮಾಡಲ್ಲ ಕ್ಲೀನು, ಎಲ್ಲ ಹಾಳಾಗೋಗುತ್ತೆ ನೋಡಿ. ಎಲ್ಲಂದರೆ ಅಲ್ಲೇ ಪ್ಲಾಸ್ಟಿಕ್ ಎಸ್ದವ್ರೆ ನೋಡಿ. ನನ್ನನ್ನು ಬಳಸಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹಾಕಿದ್ರು, ಬಟ್ ಎಲ್ಲಂದರೆ ಅಲ್ಲೇ ಎಸ್ದವ್ರೆ ನೋಡಿ. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ನೋಡಿ. ನೀವು ಎಸ್ದಿರೋ ಅಂಥ ಪ್ಲಾಸ್ಟಿಕ್ನ ತಿಂತಿರೋದು ನೋಡಿ 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 ಪ್ಲಾಸ್ಟಿಕ್ ನೋಡಿ. ಯಾರೂ ಹಾಕಿಲ್ಲ, ಎಲ್ಲ ಆಚೆ ಎಸ್ದಿರೋದೆ ನೋಡಿ. ನೋಡಿ ಪ್ಲಾಸ್ಟಿಕ್ ನೋಡಿ, ಅದು ಏಯ್ 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 ಹಾಂ ಹಾಂ